ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ ಮನೆಗೆ ಬಂದು ಒಂದು ತಿಂಗಳಾಯ್ತು ನಮ್ಮ ಒಂದು ತಿಂಗಳಾಯ್ತು. ಆ್ಯಕ್ಚುಲಿ ಲಾಸ್ಟ್ ತಿಂಗಳು ಅವ್ರ ಮನೆಗೆ ಹೋಗಿದ್ದೆ. ಅಂದರೆ ನಾನು ಬೇರೆ ಕಡೆ ಹೋದಂಥ ಸಂದರ್ಭದಲ್ಲಿ ಈ ತಾಯಿ ಏನು ಮಾಡ್ಕೊಂಡಿದ್ದೆ ಅಂದರೆ, ನಾನು ಶುಗರ್ಗೂ ಉಪವಾಸ ಮಾಡ್ತೀನಿ, ಅವ್ರು ನನ್ನ ಮನೆಗೆ ಬರೋವರೆಗೂ ನಾನು ಊಟ ಮಾಡೋದಿಲ್ಲ ಅಂತ ಕೇಳ್ಕೊಂಡಿದ್ರು. ಅವತ್ತು ನನಗೆ ಭಾಳ ಮನಸ್ಸಿಗೆ ನೋವಾಯಿತು. ಬೆಳಗ್ಗೆಯಿಂದ ಸಂಜೆವರೆಗೂ ಆ ತಾಯಿ ಊಟ ಮಾಡಲಿಲ್ಲ. ಇವರು ಬಂದರು, ಅವ್ರ ಯಜಮಾನ ಬಂದರು ಮತ್ತು ಮಗ ಬಂದರು. ನಮ್ಮ ತಾಯಿ ಊಟ ಮಾಡಿಲ್ಲ, ದಯವಿಟ್ಟು ನೀವು ಬರಲೇಬೇಕು ಅಂತ ಕೇಳ್ಕೊಂಡು ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಅವತ್ತು. ಮಳೆ ಬರುವಂಥ ಸಂದರ್ಭದಲ್ಲಿ ಮನೆಗೆ ಹೋಗಿ ಹೋಳಿಗೆ ಊಟ ಮಾಡಿಸಿದ್ರು. ಹೋಳಿಗೆ ಊಟ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದೆ. ನಾನು ಕೇದಾರನಾಥಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆಲ್ರೆಡಿ ಮಾತಾಡಿದ್ರು, ವ್ರತದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅವ್ರ ಮನೆಗೆ ಹೋಗಿ ನಾನು ಹೇಳೋದು ಬೇಡ, ಅವ್ರ ಧ್ವನಿ ಮುಖಾಂತರಲ್ಲೇ ಕೇಳೋಣ ಏನಾಗಿದೆ ಅಂತೇಳಿ ಅವ್ರ ಅಂಗಡಿಗೆ ಹೋಗಿ ಬಂದೆ ಅಷ್ಟೇ. ಹೋಗಿ ಬಂದಿದ್ದಕ್ಕೆ ನಾನು ಹೋಗಿದ್ದು ಮುಖ್ಯ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಗುರು ರಾಘವೇಂದ್ರ ಸ್ವಾಮಿಯವರು ಬೆತ್ತದ ಮುಖಾಂತರದಲ್ಲಿ ಅವ್ರ ಅಂಗಡಿಗೆ ಹೋಗಿದ್ದೆ. ಅವ್ರ ಮನೆಗೆ ಹೋಗಿ ಅವ್ರ ಅಂಗಡಿಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಏನಾಯ್ತು ಸ್ವಾಮಿ? ಒಳ್ಳೆ ನೀವು ಹೋದ ಮಾರನೇ ದಿನದಿಂದಲೇ ನಮಗೆ ಮುಂಚೆಲೆಲ್ಲ 10,000 15,000 ಒಳಗಡೆ ವ್ಯಾಪಾರ ಆಗ್ತಿತ್ತು. ಈಗ 70-75 ಸಾವಿರ ರೀಚ್ ಆಗಿದೆ. ನೀವು ಬಂದು ಆದ್ಮೇಲೆ 70-60,000 ಅಂದ್ರೆ ಅದಕ್ಕಿಂತ ಮುಂಚಿತವಾಗಿ 10,000 15,000 ಬಿಸ್ನೆಸ್ ಆಗ್ತಾ ಇತ್ತಂತೆ. ಇವತ್ತಿನ ದಿನದಲ್ಲಿ 70-80 ಸಾವಿರ ಬಿಸ್ನೆಸ್ ಆಗ್ತಾ ಇದಂತೆ. ಪರ್ ಡೇಗೆ ಒಂದೊಂದು ದಿನ 70,000 ಒಟ್ಟು 20ರಿಂದ ಮೇಲೆ ಹೋಗುತ್ತೆ ಗುರುಗಳು. ನೋಡಿ, ಅದೇ ಹೇಳ್ತಾ ಇರೋದು ಗುರು ರಾಘವೇಂದ್ರ ಸ್ವಾಮಿಯವರ ಪವಾಡ. ಲಾಸ್ಟ್ ಟೈಮ್ ಒಂದು ವಿಚಾರದಲ್ಲಿ ನೆನಪಿಟ್ಕೊಳ್ಳಿ, ಇವರ ಫರ್ನಿಚರ್ ಅಂಗಲ್ಲ ಅದಕ್ಕೆ ಹೋಗಿದ್ದೆ. ಅಲ್ಲಿ ಅದ್ಭುತವಾಗಿ ಒಂದು ಇದು ಆಯ್ತು, ಬಿಸ್ನೆಸ್ ಆಯ್ತು. ನೀವು ನನ್ನ ಯಜಮಾನ ಅಂಗಡಿಗೆ ಬಂದಿದ್ದೀರಾ, ನನ್ನ ಅಂಗಡಿಗೆ ಬಂದಿಲ್ಲ ನಮ್ಮ ಮಗ ತಾಯಿ ಅಂತಂದು ಕೇಳಿದ್ಲು. ಆ ತಾಯಿ ನಿನ್ನೆ ಆಕಸ್ಮಿಕವಾಗಿ, ನಾನು ಬೇರೆ ವೃತ್ತಿಯಲ್ಲಿ ಹೋಗ್ತಾ ಇದ್ದೆ, ಬಳ್ಳಾರಿಗೆ ಹೋಗ್ತಾ ಇದ್ದೆ. ಬಳ್ಳಾರಿಯಿಂದ ಬರ್ಬೇಕಾದ್ರೆ ಸ್ಟ್ರೈಟ್ ಒಂದೇ ರೋಡು, ಅಲ್ಲಿಗೆ ಬರ್ಬೇಕು ಅನ್ಕೊಂಡಿದ್ದೆ. ಬಂದ್ಬಿಟ್ಟಿದ್ರೆ ನಮ್ಗೇನೋ ಒಂದು ಅನಾಹುತ ಆಗ್ತಾ ಇತ್ತು ಅಲ್ಲಿ. ಹಂಗಾಗಿ ರಾಯರೇ ಅಲ್ಲಿ ಆದಿ ತಪ್ಪಿಸಿದ್ರು. ಮತ್ತೆ KB ಕ್ರಾಸ್ ಅಲ್ಲಿಗೆ ಹೋಗುವಾಗ ಆಕಸ್ಮಿಕವಾಗಿ ಲೈವಲ್ಲಿ ಬಂದೆ. ಲೈವಲ್ಲಿ ಬಂದು ನನ್ನ ತಾಯಿ ಅಲ್ಲೇ ನಿಂತ್ಕೊಂಡಿದ್ರು. ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಅಂಗಡಿ ಕರ್ಕೊಂಡು ಹೋಗಿ ಒಂದು ಕಪ್ ಟೀ ಕೊಟ್ಟರು. ಅವ್ರ ಕೈಯಿಂದ ಟೀ ಕೊಟ್ಟಂಥ ಸಂದರ್ಭದಲ್ಲಿ ಒಂದೆರಡು ಕಸ್ಟಮರು ಬಂದರು. ಅದೇ ಮುಖಾಂತರ ಕಸ್ಟಮರ್ ಬಂದಾಗ ಬಿಸ್ನೆಸ್ ಆಯಿತು. ಅದಾದ್ಮೇಲೆ ನಿನ್ನೆ ಎಷ್ಟಾಯ್ತಮ್ಮ, ನಾನು ಬಂದು ಒಂದು ಅರ್ಧ ಗಂಟೆ ಬಂದು ಹೋದೆ. ಅವರ ಬಂದೆ ಮತ್ತೆ ರಿಟರ್ನ್ ಅವ್ರ ಅಂಗಡಿ ಹತ್ರ ಹೋದಂಥ ಸಂದರ್ಭದಲ್ಲಿ ಮತ್ತೆ ಏನಾಯ್ತು ಹೇಳಮ್ಮ? ನೀವು ಬಂದು ಹೋದ್ಮೇಲೆ 15,000 ರೂಪಾಯಿ ವ್ಯಾಪಾರ ಆಯ್ತು. 3 ದಿವಾನ ಹೋದ ಗುರುಗಳೇ. 3 ದಿವಾನ ಆಯ್ತು. ಸಂಜೆ 3 ದಿವಾನ ಬೆಡ್ ಹೋಯ್ತು. 2 ಬೆಡ್ ಹೋಯ್ತು. 15,000 ಬಿಸ್ನೆಸ್ ಆಯ್ತು. 15,000 ಬಂದು 1 ನಿಮಿಷ 2 ನಿಮಿಷ 15,000 ರೂಪಾಯಿ ಬಿಸ್ನೆಸ್ ಆಯ್ತು. ಗ್ರೇಟ್. ಆದ್ರೆ ಒಂದು ವಿಚಾರದಲ್ಲಿ ಇಲ್ಲಿ ನಾನು ಬಂದೆ ಹೋದೆ ಅಂತ ಮುಖ್ಯ ಅಲ್ಲ. ಇಲ್ಲಿ ನಾನು ನಿಮ್ಮ ಹಾಗೆ ಮನುಷ್ಯ. ನಾನು ಬಂದೋದೆ ಅಂತ ಅನ್ನೋ ಮಾತೇ ಬೇಡ. ಆದ್ರೆ ಬೆಳಿಗ್ಗೆಯಿಂದ 1,500,000 ಅಷ್ಟೇ ಆಗಿತ್ತು. ಸಂಜೆ 5 ಗಂಟೆವರೆಗೂ 1,500,000 ಬಿಸ್ನೆಸ್ ಆಗಿತ್ತು. ಮತ್ತೆ ಬಂದು ಅಲ್ಲಿ ದೀಪ ಹಚ್ಚಿ ಹೋದ ನಂತರ 15,000 ರೂಪಾಯಿ ವ್ಯಾಪಾರ ಮಾಡಿದೆ ಮನೆಗೆ ಹೋಗೋದು. ಇದೆ ಅಂದ್ರೆ ಬಂದು ಹೋಗಿದ್ದು ಬೇಡ ಇರ್ಲಿ. ಆದ್ರೆ ಯಾಕಂದ್ರೆ ನೀವು ಭಕ್ತಿಯಿಂದ ಪೂಜೆ ಮಾಡ್ತಾ ಇದೀರಲ್ಲ, ನನ್ನ ತಾಯಿ ವ್ರತ ತಿಳಿಸ್ಕೊಟ್ಟಿದ್ದೀನಲ್ವ, ವ್ರತದಿಂದ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡೋದ್ರಿಂದ ಇವತ್ತು ನಿಮ್ಗೆ ಪವಾಡ ಆಗ್ತಾ ಇದೆ. ಇನ್ನೂ ಹೆಚ್ಚಿನ ರೀತಿಯಾಗಿ ಪವಾಡ ಆಗಲಿ. ನಿಮ್ಮ ಮಕ್ಕಳು ಏನು ಅಂದುಕೊಂಡಿದ್ದಾರೆ ಅದೆಲ್ಲ ಯಶಸ್ವಿ ಆಗಲಿ. ಮುಟ್ಟಿದ್ದೆಲ್ಲ ಚಿನ್ನವಾಗಲಿ. ನಾನು ಏನು ಹೇಳ್ಕೊಟ್ಟಿದ್ದೀನಿ ಆ ವ್ರತವನ್ನು ಭಕ್ತಿಯಿಂದ ಪೂಜೆ ಮಾಡಿ. ಗುರು ರಾಘವೇಂದ್ರ ಸ್ವಾಮಿ ಅವರಿಗೆ ಬೇಕಾಗಿರೋದು ಒಂದೇ, ನಿಮ್ಮ ಕಡೆಯಿಂದ ಏನು ಬೇಕು, ಭಕ್ತಿ ಮಾತ್ರ ಬೇಕು. ಭಕ್ತಿಯಿಂದ ಪೂಜೆ ಮಾಡಿ. ಗುರು ರಾಘವೇಂದ್ರ ಸ್ವಾಮಿಯವರು ನಿಮ್ಮಲ್ಲಿ ಹಣಕಾಸು ಕೇಳಿಲ್ಲ, ನನಗೆ ಆಭರಣಗಳು ಹಾಕಿ ನನ್ನ ಮೆರವಣಿಗೆ ಮಾಡಿ ಅಂತ ಕೇಳಿಲ್ಲ. ಇವತ್ತು ನಮ್ಮ ಮನೇಲಿ ಒಂದು ಮಗು ಇತ್ತಂದರೆ ಆ ಮಗುಗೆ ನಾವು ಹೊಸ ಬಟ್ಟೆ ಹಾಕ್ತೀವಿ, ಚೈನ ಹಾಕ್ತೀವಿ, ಗೋಲ್ಡ್ ಹಾಕ್ತೀವಿ. ಯಾಕೆ ಹಾಕ್ತೀವಿ ಅಂದರೆ ಅದು ನಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಲಿ ಅಂತ, ನನ್ನ ಮಗ ಚೆನ್ನಾಗಿ ಕಾಣಲಿ ಅಂತ ನಾವು ಹಾಕ್ತೀವಿ. ಅದೇ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವ್ರನ್ನ ನೀವು ತಂದೆಯಾಗಿ ಕರೆದ್ರು ತಂದೆಯಾಗಿ ಬರ್ತಾರೆ. ಅಣ್ಣ, ತಮ್ಮ, ಸ್ನೇಹಿತ ಏನು ಕರೆದ್ರು ಆ ಮುಖಾಂತರದಲ್ಲಿ ಬರ್ತಾರೆ. ಅದನ್ನು ನಮ್ಮ ಪ್ರೀತಿ ವಿಶ್ವಾಸದಿಂದ ನಾವು ರಾಯರಿಗೆ ಹಾಕ್ತಾ ಇದ್ದೀವಿ ಅಷ್ಟೇ ಇದರಲ್ಲಿ. ಅದಕ್ಕೆ ರಾಯರು ನನಗೆ ನೀವು ಬಂಗಾರನೇ ಹಾಕಿ ನಿಮ್ಮ ಪೇಮೆಂಟಲ್ಲಿ ನನಗೆ ಅರ್ಧ ಕೊಡಿ ಅಂತ ಯಾವತ್ತೂ ಕೇಳಿದವರಲ್ಲ. ರಾಯರು ಕೇಳಿದ್ದು ಒಂದೇ, ಮಗಳೇ ಭಕ್ತಿಯಿಂದ ಪೂಜೆ ಮಾಡು, ತುಳಸಿ ಮಾಲೆ ಹಾಕು, ಹಾರ ಹಾಕು, 2 ತುಪ್ಪದ ದೀಪ ಹಚ್ಚು, ನೀನು ಕೇಳಿದ್ದೆಲ್ಲ ನಾನು ಕೊಡ್ತೀನಿ. ನಿನಗೆ ಕಷ್ಟ ಅಂತ ಬಂತು ಅಂದರೆ ರಾಯರಿದ್ದಾರೆ ಅಂತ ಹೇಳು, ಸದಾ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದರೆ ಖಂಡಿತ ನಿಮ್ಗೆಲ್ಲರಿಗೂ ಒಳ್ಳೆಯದಾಗಲಿ. ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿ ಜೀವನ
ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ಹಂತದಲ್ಲಿ ಹೇಳ್ತಾ ಇರ್ತೀನಿ, ಈ ಫೋನ್ ಇರುವಾಗ ನಾವೆಲ್ಲ ಪ್ರತಿಯೊಂದು ಗೂಗಲಲ್ಲಿ ಯೂಟ್ಯೂಬಲ್ಲಿ ಎಲ್ಲ ನೋಡ್ತಾ ಇರ್ತೀವಿ. ಅವಾಗಿನ ಕಾಲದಲ್ಲಿ ಇರ್ತಕ್ಕಂಥ, ನಾನೇನು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ನಾನು ಹೇಳ್ತಾ ಇರೋದು, ನಾನು ಭಾಳ ಚಿಕ್ಕವನಿದ್ರಲ್ಲಿ. ನೀವು ಚಿಕ್ಕ ವಯಸ್ಸಿದ್ದಂಥ ಸಂದರ್ಭದಲ್ಲಿ ಫೋನ್ ಇತ್ತ ನಿಮ್ಮಲ್ಲಿ? ಇರ್ಲಿಲ್ಲ ಅಲ್ವಾ? ಫೋನ್ ಇರಲಿಲ್ಲ. ಯಾಕೆ? ನೀವು ಇಟ್ಟಿರೋ ನಂಬಿಕೆ, ರಾಯರ ಮೇಲೆ ಇಟ್ಟಿರೋ ನಂಬಿಕೆ ಇವತ್ತು ಲಕ್ಷಾಂತರ ಜನರು ಕೋಟ್ಯಾಧಿಪತಿ ಆಗಿದ್ದಾರೆ. ಇದೇ ರಾಯರ ಪವಾಡ, ಹೌದಲ್ವಾ? ಹೌದು. ರಾಯರ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಇವತ್ತು ಲಕ್ಷಾಂತರ ಜನ ಕೋಟ್ಯಾಧಿಪತಿ ಆಗಿದ್ದಾರೆ. ಇವತ್ತು ಎಂತಿಂತ ಇದೆಲ್ಲ ಪವಾಡ ನಿಮ್ಮಿಂದ ಆಯ್ತು. ನನ್ನಿಂದ ಏನೂ ಇಲ್ಲ. ಕ್ಯಾನ್ಸರ್, TB, ಇವತ್ತು ಮನೆ ಇಲ್ಲ, ಆಸ್ತಿ ಇಲ್ಲ, ಏನಿಲ್ಲ, ಇವತ್ತೆಲ್ಲ ಕೊಂಡ್ಕೊಂತ ಇದಾರೆ. ಅಂದ್ರೆ ಭಕ್ತಿಯಿಂದ ಪೂಜೆ ಮಾಡಬೇಕು. ಅದು ಯಾವ ಟೈಮಲ್ಲಿ ಎಂಥ ಸಂದರ್ಭದಲ್ಲಿ ಪೂಜೆ ಮಾಡಬೇಕು ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದು ಒಂದು ಬಿಟ್ರೆ ಬೇರೆ ಏನು ಮಾಡ್ತಾ ಇಲ್ಲ. ಆಯ್ತಾ? ಪೂಜೆ ಮಾಡ್ತೀರಲ್ವಾ? ಆಯ್ತು, ಹೇಳ್ಬೇಕು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ರಾಯರಿದ್ದಾರೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್.